ಬ್ರಿಟಿಷರು ಸುಮಾರು 10 ಲಕ್ಷ ಭಾರತೀಯರನ್ನ ಹಸಿವಿನಿಂದ ನರಳಿ ಸಾಯುವಂತೆ ಮಾಡಿದ್ದರು. ಹೌದು, ಇದು 1876 ಮತ್ತು 78ರ ನಡುವಿನ ಮಹಾಕ್ಷಾಮದ ಕಥೆ. ಇದು ಭಾರತದ ಇತಿಹಾಸದಲ್ಲಿ ಅತ್ಯಂತ ಭಯಾನಕ ಘಟನೆಗಳಲ್ಲಿ ಒಂದು. ಮದ್ರಾಸ್, ಬಾಂಬೆ, ಹೈದರಾಬಾದ್ ಮತ್ತು ವಿಶೇಷವಾಗಿ ಮೈಸೂರಿನಂತಹ ಪ್ರದೇಶಗಳನ್ನ ಇದು ಧ್ವಂಸ ಮಾಡಿತ್ತು. ಅಲ್ಲಿ ಸಾವು, ಸಾಮೂಹಿಕ ವಲಸೆ ಮತ್ತು ಬದುಕುಳಿಯುವ ಹತಾಶ ಹೋರಾಟ ಎಲ್ಲೆಡೆ ನಡೀತಾ ಇತ್ತು. ಆ ಅವಧಿಯಲ್ಲಿ ಹಲವಾರು ವರ್ಷಗಳ ಕಾಲ ಮಳೆ ಆಗಲಿಲ್ಲ. ಮೈಸೂರಿನಲ್ಲಿ ಬೆಳೆಗಳು ನಾಶವಾದವು, ಎಲ್ಲ ನೀರಿನ ಮೂಲಗಳು ಒಣಗಿ ಹೋದವು ಮತ್ತು ಜನರು ತಮ್ಮ ಮನೆಗಳನ್ನ ತೊರೆದು ಬೇರೆಡೆಗೆ ವಲಸೆ ಹೋಗಬೇಕಾಯಿತು. ಮತ್ತೊಂದೆಡೆ ಭೂ ಕಂದಾಯ ಮತ್ತು ಕೃಷಿಗೆ ಸಂಬಂಧಿಸಿದ ಬ್ರಿಟಿಷ್ ನೀತಿಗಳು ಎಷ್ಟು ಕಠಿಣವಾಗಿತ್ತೆಂದರೆ ಅನೇಕ ರೈತರು ಜೀವನ ಸ್ಥೈರ್ಯವನ್ನೇ ಕಳೆದುಕೊಂಡರು ಮತ್ತು ಕೆಲವರು ತಮ್ಮ ಪ್ರಾಣವನ್ನು ಸಹ ಕಳೆದುಕೊಂಡರು. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿತ್ತೆಂದರೆ ಜನಸಂಖ್ಯೆಯ 1/5 ಭಾಗದಷ್ಟು ಜನರು ಸಾವನ್ನಪ್ಪಿದ್ರು. ಈ ಕಷ್ಟದ ಅವಧಿಯಲ್ಲಿಯೇ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮುಂದೆ ಬಂದರು. ಅವರು ಕೇವಲ ವಲಸೆಯನ್ನ ಗಮನಿಸಿದ್ದು ಮಾತ್ರ ಅಲ್ಲ, ಅದನ್ನ ತಮ್ಮದೇ ಆದ ಜವಾಬ್ದಾರಿಯಾಗಿ ಸ್ವೀಕರಿಸಿದ್ರು. ನೀರನ್ನ ನಿರ್ವಹಿಸಿ ಸಂರಕ್ಷಿಸಿದ್ದರೆ ಜನರ ಭವಿಷ್ಯವು ಸುರಕ್ಷಿತವಾಗಿ ಉಳಿಯುತ್ತದೆ ಅಂತ ಅವರು ಅರಿತುಕೊಂಡಿದ್ರು. 1909-10ರ ಸುಮಾರಿಗೆ ಎಂ ವಿಶ್ವೇಶ್ವರಯ್ಯನವರ ದೂರದೃಷ್ಟಿಯಿಂದ ಪ್ರೇರಿತವಾದ ಕಾವೇರಿ ನದಿಗೆ ಅಡ್ಡಲಾಗಿ ಬೃಹತ್ ಅಣೆಕಟ್ಟು ನಿರ್ಮಿಸುವಂತಹ ಒಂದು ಭವ್ಯವಾದ ಕಲ್ಪನೆ ಹೊರಹೊಮ್ಮಿತ್ತು. ಇದು ಮಹತ್ವಾಕಾಂಕ್ಷೆ ಯೋಜನೆಯಾಗಿತ್ತು, ಆದರೆ ಸುಲಭವಾಗಿರಲಿಲ್ಲ. ಬ್ರಿಟಿಷರು ಇದನ್ನು ವಿರೋಧಿಸಿದ್ರು. ಇದು ತುಂಬಾ ದುಬಾರಿ ಮತ್ತು ನಿರರ್ಥಕ ಅಂತ ತಳ್ಳಿ ಹಾಕಿದ್ರು. ಹಣ ಕಡಿಮೆ ಇತ್ತು ಮತ್ತು ಕಾರ್ಯವು ಸ್ವತಃ ಹಲವು ತೊಂದರೆಗಳಿಂದ ತುಂಬಿತ್ತು. ಆದರೆ ಮಹಾರಾಜರು ಹಿಂದೆ ಸರಿಯಲಿಲ್ಲ. ನವೆಂಬರ್ 1911ರಲ್ಲಿ ಕನ್ನಂಬಾಡಿ ಗ್ರಾಮದಲ್ಲಿ ಕೆಲಸ ಪ್ರಾರಂಭ ಆಯಿತು ಮತ್ತು 10,000ಕ್ಕೂ ಹೆಚ್ಚು ಜನರು ಒಗ್ಗಟ್ಟಾಗಿ ಕಲ್ಲು ಕಡಿದು ಅಣೆಕಟ್ಟನ್ನು ನಿರ್ಮಿಸಿದರು. ಗ್ರಾಮಸ್ಥರು ಸಂಬಳವಿಲ್ಲದೆ ಕೆಲಸ ಮಾಡಿದ್ರು, ಯಾಕಂದ್ರೆ ಇದು ಅವರ ಭವಿಷ್ಯ ಎಂದು ಅವರು ನಂಬಿದ್ರು. ಹಣದ ಕೊರತೆ ಇದ್ದಾಗ ಮಹಾರಾಜ ಮತ್ತು ಅವರ ತಾಯಿ ತಮ್ಮದೇ ಆದ ಆಭರಣಗಳನ್ನ ಮಾರಾಟ ಮಾಡುವ ಹಂತಕ್ಕೂ ಹೋದರು. ಈ ಕಾರ್ಯವು ಗಮನಾರ್ಹ ತ್ಯಾಗವನ್ನು ಒಳಗೊಂಡಿತ್ತು. 1930ರ ಹೊತ್ತಿಗೆ ಕನ್ನಂಬಾಡಿ ಗ್ರಾಮವು ಮುಳುಗಿ 5,000ಕ್ಕೂ ಹೆಚ್ಚು ಜನರು ನಿರಾಶ್ರಿತರಾದರು. ಹಳೆಯ ವೇಣುಗೋಪಾಲ ಸ್ವಾಮಿ ದೇವಾಲಯವೂ ಸಹ ನೀರಿನಲ್ಲಿ ಮುಳುಗಿ ಹೋಯಿತು. ತರುವಾಯ ಜನರಿಗಾಗಿ ಹೊಸ ಗ್ರಾಮವನ್ನು ಸ್ಥಾಪಿಸಲಾಯಿತು ಮತ್ತು ಅದನ್ನ ಹೊಸ ಕನ್ನಂಬಾಡಿ ಅಂತ ಹೆಸರಿಸಲಾಯಿತು. ಸುಮಾರು 20 ವರ್ಷಗಳ ಪ್ರಯತ್ನದ ನಂತರ ಕೃಷ್ಣರಾಜಸಾಗರ ಅಣೆಕಟ್ಟು 1931ರಲ್ಲಿ ಪೂರ್ಣಗೊಂಡಿತ್ತು. ಇದು 130 ಅಡಿ ಎತ್ತರ ಇತ್ತು ಮತ್ತು ಸರಿಸುಮಾರು 1.36 ಬಿಲಿಯನ್ ಕ್ಯೂಬಿಕ್ ಮೀಟರ್ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನ ಹೊಂದಿತ್ತು. ಇಂದು ಇದು ಬೆಂಗಳೂರು, ಮೈಸೂರು ಮತ್ತು ಮಂಡ್ಯದಂತಹ ನಗರಗಳಿಗೆ ವಾರ್ಷಿಕವಾಗಿ 30 TMCಗಿಂತ ಹೆಚ್ಚು ನೀರನ್ನು ಪೂರೈಸುತ್ತದೆ, ಹೊಲಗಳಿಗೆ ನೀರುಣಿಸುತ್ತದೆ ಮತ್ತು ಸುಮಾರು 36 ಮೆಗಾವ್ಯಾಟ್ಗಳಷ್ಟು ವಿದ್ಯುತ್ ಅನ್ನು ಉತ್ಪಾದಿಸುತ್ತದೆ. ಇದು ಕೇವಲ ಅಣೆಕಟ್ಟು ಆಗಿರಲಿಲ್ಲ, ಬದಲಾಗಿ ಒಣಭೂಮಿಗೆ ಹೊಸ ಜೀವ ತುಂಬುವ ದೃಷ್ಟಿಕೋನವಾಗಿತ್ತು.